ಕಸ್ತೂರಿ ರಂಗನ್ ವರದಿಯ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಹೊರಡಿಸಿರುವ ಪಶ್ಚಿಮ ಘಟ್ಟ ಪ್ರದೇಶವೊಂದ ಪರಿಸರ ಸೂಕ್ಷ್ಮ ಪ್ರದೇಶವನ್ನಾಗಿ ಘೋಷಣೆ ಮಾಡುವ ಕರಡು ಅಧಿಸೂಚನೆಯಿಂದ ಸಂಪೂರ್ಣವಾಗಿ ತಿರಸ್ಕರಿಸುವ ನಿಟ್ಟಿನಲ್ಲಿ ಕೊಡಗು ಜಿಲ್ಲಾ ರೈತ ಹೋರಾಟ ಸಮಿತಿ ಮತ್ತು ರೈತ ಸಂಘದ ವತಿಯಿಂದ ತಾಲೂಕಿನ ಗೌಡ ಸಮಾಜ ಸಭಾಂಗಣದಲ್ಲಿ ಸಭೆಯನ್ನು ಕರೆಯಲಾಗಿತ್ತು. ಸೋಮವಾರಪೇಟೆಯಲ್ಲಿ ಸಭೆ ಅಧ್ಯಕ್ಷತೆ ವಹಿಸಿದ ಕೆ.ಬಿ. ಸುರೇಶ್ ಅವರು ಮಾತನಾಡಿ, ಕೊಡಗು ಸೇರಿದಂತೆ ಪಶ್ಚಿಮ ಘಟ್ಟ ಪ್ರದೇಶವೊಂದ ಪರಿಸರ ಸೂಕ್ಷ್ಮ ಪ್ರದೇಶವನ್ನಾಗಿ ಘೋಷಿಸುವ ಕರಡು ಅಧಿಸೂಚನೆಯನ್ನು ತಿರಸ್ಕರಿಸಲು ನಾವು ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಆಕ್ಷೇಪಣೆ ಪತ್ರವನ್ನು ಸಲ್ಲಿಸಬೇಕು. ಆಕ್ಷೇಪಣೆ ಪತ್ರ ಸಲ್ಲಿಸಲು ಇನ್ನು 20 ದಿನ ಕಾಲಾವಕಾಶವಿದೆ. ಕೊಡಗಿನ ಜನರ ವ್ಯವಸಾಯ ಭೂಮಿಯ ಮೇಲೆ ಒಂದಲ್ಲ ಒಂದು ರೀತಿಯ ಪರಿಣಾಮಕಾರಿಯಾದ ಮಸೂದೆಗಳು ದಿನದಿಂದ ದಿನಕ್ಕೆ ಜಾರಿಗೆ ಬರ್ತಾ ಇವೆ. ಈ ನಿಟ್ಟಿನಲ್ಲಿ ನಮ್ಮ ಜಮೀನುಗಳ ಉಳಿವಿಗೆ ನಾವು ಹೋರಾಟಕ್ಕೆ ಸಿದ್ಧರಿರಬೇಕು. ಇದ್ದಲ್ಲಿ ಕೆಲವೇ ವರ್ಷಗಳ ಒಳಗೆ ಉಳಿಯುವ ಪರಿಸ್ಥಿತಿ ಎದುರಾಗಬಹುದು. ಇಂತಹ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಗಳು, ಗ್ರಾಮ ಸಮಿತಿಗಳು, ವಿವಿಧ ಸಂಘ ಸಂಸ್ಥೆಗಳು ಮತ್ತು ಸಹಕಾರ ಸಂಘಗಳಿಂದ ಪ್ರತ್ಯೇಕ ನಿರ್ಣಯಗಳನ್ನು ಅಂಗೀಕಾರ ಮಾಡಿ ಸರ್ಕಾರಕ್ಕೆ ಆಕ್ಷೇಪಣೆಗಳನ್ನು ಸಲ್ಲಿಸಲು ನಾವೆಲ್ಲ ಮುಂದಾಗಬೇಕೆಂದರು. ಸಾಮಾಜಿಕ ಕಾರ್ಯಕರ್ತ ಅನಿಲ್ ಮಾತನಾಡಿ, ಮೊದಲು ಈ ಮಸೂದೆಯ ವಾಸ್ತವಾಂಶ ತಿಳಿಯಬೇಕಿದೆ. ಈ ಹಿಂದೆ ಇದ್ದ ಎಂಪಿ, ಎಂಎಲ್ಎಗಳು ಇದಕ್ಕೆ ಪ್ರಮುಖ ಜವಾಬ್ದಾರಿಯಾಗಿದ್ದಾರೆ. ಯಾಕೆಂದರೆ ಹಿಂದೆ ಸಿ ಮತ್ತು ಡಿ ಜಮೀನು ಮತ್ತು ಕಸ್ತೂರಿ ರಂಗಕ್ಕೆ ಸಲ್ಲಿಕೆ ಆದ ಸಂದರ್ಭ ಇವರು ಆಕ್ಷೇಪಣೆಯನ್ನು ಸಲ್ಲಿಸಬಹುದಾಗಿತ್ತು. ಇಲ್ಲ, ಒಂದು ಸಮಿತಿ ರಚನೆ ಮಾಡಿ ಕಾನೂನು ಮೂಲಕ ಎದುರಿಸಬಹುದಿತ್ತು. ಆದರೆ ಯಾವ ಕೆಲಸ ಆಗಿಲ್ಲ. ಈಗ ಕೈಮೀರಿ ಹೋಗಿದೆ. ಇನ್ನು ಹೋರಾಟ ಒಂದೇ ದಾರಿ ಎಂದರು. ಕಡೆಯದಾಗಿ ಸಭೆಯಲ್ಲಿ ಎಲ್ಲರ ನಿರ್ಣಯದಂತೆ ಮೊದಲಿಗೆ ಪಶ್ಚಿಮ ಘಟ್ಟ ವ್ಯಾಪ್ತಿಗೆ ಒಳಪಡುವ ಎಲ್ಲ ಜಿಲ್ಲೆಗಳ ರೈತ ಮುಖಂಡರು, ಸಂಸದರು, ಶಾಸಕರು, ಅರಣ್ಯ ಸಚಿವರು ಹಾಗೂ ಸಂಬಂಧಪಟ್ಟ ಉಸ್ತುವಾರಿ ಸಚಿವರನ್ನು ಆಹ್ವಾನಿಸಿ ಚರ್ಚಿಸಲಾಗುವುದು. ನಂತರ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಹೋರಾಟವನ್ನು ನಡೆಸಲಾಗುವುದು ಎಂದರು. ಶುಂಠಿ ಭರತ್, ಕೆ.ಎಂ. ಲೋಕೇಶ್, ದೀಪಕ್, ವಿ.ಎಂ. ವಿಜಯ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.